ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಜೂನ್ 28ನೇ ತಾರೀಕು, ಕಳೆದ ತಿಂಗಳು 28ನೇ ತಾರೀಕು ನಡೆದಂಥ DC ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನದ ಚುನಾವಣೆ ನಂತರ ಇವತ್ತು ಪದಾಧಿಕಾರಿಗಳ ಚುನಾವಣೆ ನಡೆಯಿತು. ಅವಿರೋಧವಾಗಿ ಗೆಳೆಯ ಮರಿಯಪ್ಪನವ್ರನ್ನ ಉಪಾಧ್ಯಕ್ಷರನ್ನಾಗಿ, ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡುವಂಥ ಕೆಲಸವನ್ನು ನಮ್ಮೆಲ್ಲ 13 ಜನ ಚುನಾಯಿತ ನಿರ್ದೇಶಕರುಗಳು, ಎಲ್ಲ 13 ಜನ ಚುನಾಯಿತ ನಿರ್ದೇಶಕರುಗಳು ಮತ್ತು ಸರ್ಕಾರದ ನಾಮಿನಿ ಹಾಗೂ ಅಪೆಕ್ಸ್ ಬ್ಯಾಂಕಿನ ನಾಮಿನಿ ಮತ್ತು ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ಹಾಜರಿದ್ದಂಥ ಸಭೆಯಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿ ಸತ್ಯನಾರಾಯಣ ಅವರು ಅತ್ಯಂತ ಕಾನೂನುಬದ್ಧವಾಗಿ ಇವತ್ತು ಪ್ರಾರಂಭದಿಂದನೂ ಕೂಡ ಇಲ್ಲಿವರೆಗೆ ಪದಾಧಿಕಾರಿಗಳ ಚುನಾವಣೆಯವರೆಗೆ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು ಮತ್ತು ನಮ್ಮ ಇಡೀ ಆಡಳಿತ ಮಂಡಳಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳು. ಸುಮಾರು 13 ಜನ ಚುನಾಯಿತ ನಿರ್ದೇಶಕರ ಆಡಳಿತ ಮಂಡಳಿಯಲ್ಲಿ 8 ಜನ ಹೊಸದಾಗಿ ಆಯ್ಕೆಯಾಗಿದ್ದಾರೆ. 8 ಜನ ನಿರ್ದೇಶಕರುಗಳು ಹೊಸದಾಗಿ ಆಡಳಿತ ಮಂಡಳಿಗೆ ಬಂದಿದ್ದಾರೆ. 5 ಜನ ಹಳೆಯ ನಿರ್ದೇಶಕರು ಪುನರಾಯ್ಕೆ ಆಗಿದ್ದಾರೆ. ಅದರಿಂದ ಇದೊಂದು ಹೊಸಬರು ಜಾಸ್ತಿ, ಹಳಬರು ನಾವು ಕಡಿಮೆ ಇದ್ದೀವಿ. ನಾವು ಆದರೂ ಕೂಡ ಹಳಬರು ಹೊಸಬರು ಸೇರಿ ಒಂದು ಯಾವುದೇ ರಾಜಕಾರಣ ಪ್ರವೇಶ ಮಾಡದೆ ಒಂದು ಹೊಸ ನೂತನ ಹಳೆಯ ಸಂಪ್ರದಾಯ ಏನಿತ್ತು ಆ ಥರದಲ್ಲಿ ಅದನ್ನು ಮಾಡುವ ಹಾಗೆ. ಯಾಕೆಂದರೆ ಕಳೆದ ಬಾರಿ ಚುನಾವಣೆ ನಡೆದಿತ್ತು, ಆದರೆ ಈ ಸರಿ ಪದಾಧಿಕಾರಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾವುದೇ ನಾಮಪತ್ರ ಯಾರೂ ಸಲ್ಲಿಸದೆ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಕೆಲಸ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಆಡಳಿತ ಮಂಡಳಿಯ ಎಲ್ಲ ನೂತನ ನಿರ್ದೇಶಕರುಗಳಿಗೆ ಕೃತಜ್ಞತೆಗಳನ್ನು ಹೇಳ್ತಾ, ನಮ್ಮನ್ನೆಲ್ಲ ಆಯ್ಕೆ ಮಾಡಿದಂಥ ಜಿಲ್ಲೆಯ ಸುಮಾರು 600ಕ್ಕಿಂತ ಹೆಚ್ಚು ಸಹಕಾರಿಗಳನ್ನು ಕೂಡ ನಾನು ನಮ್ಮ ಏನು ಸಂಪ್ರದಾಯ ಇತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೀಬೇಕು ಅನ್ನೋದನ್ನು ಅವರು ಸಾರಿ ಹೇಳಿದ್ದಾರೆ. ಯಾವುದೇ ಒತ್ತಡಗಳಿದ್ದರೂ ಕೂಡ ತಡ್ಕೊಂಡು ಇವತ್ತು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಆ ಎಲ್ಲ ಸಹಕಾರಿಗಳಿಗೆ ನಾವು ವಿಶೇಷವಾದಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತಾ, ಬೀದಿ ಬದಿ ವ್ಯಾಪಾರಿಗಳು ಎಲ್ಲರಿಗೂ ಕೂಡ ಯಾರು ಈ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಲ್ಲ ವರ್ಗದವರಿಗೂ ಸಾಲ ಕೊಡುವಂಥ, ಆರ್ಥಿಕ ನೆರವನ್ನು ಕೊಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಬೇಕಾದಷ್ಟು ಒಂದು 100 ಕೋಟಿಗಿಂತ ಹೆಚ್ಚು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಣ ಬರೋದಿದೆ ನಮಗೆ 2-3 ವರ್ಷಗಳಿಂದ. ಅದು ಬರದೇ ಹೋದರೂ ಕೂಡ ನಾವು ನಮ್ಮದೇ ಆದ ಸಂಪನ್ಮೂಲವನ್ನು ಕ್ರೋಢೀಕರಣ